ನಮಸ್ಕಾರ ಗೆಳೆಯರೇ. ಅಮೆರಿಕದ ಸೇನೆ ತಮ್ಮದೇ ರಕ್ಷಣಾ ಕಂಪನಿಗಳ ಮೇಲೆ ಕೆಂಡಾಮಂಡಲವಾಗಿದೆ ಹಾಗೂ ಈ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಇದು ಅಮೆರಿಕದಂತಹ ಸೂಪರ್ ಪವರ್ ಸೇನೆಯೂ ಸಹ ಆಂತರಿಕವಾಗಿ ಎಷ್ಟು ತೊಂದರೆಗೊಳಗಾಗಿದೆ ಮತ್ತು ಚಿಂತಿತವಾಗಿದೆ ಅನ್ನೋದನ್ನ ತೋರಿಸುತ್ತದೆ. ಗೆಳೆಯರೇ, ಈ ಸಂಪೂರ್ಣ ಸುದ್ದಿಯು ಅಮೆರಿಕದ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಂದ ಪ್ರಾರಂಭವಾಗ್ತದೆ. ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಮೆರಿಕದ ರೇಥಿಯನ್ ಡಿಫೆನ್ಸ್ ಕಂಪನಿ ಈಗ ಅದನ್ನ RTX ಕಾರ್ಪೊರೇಷನ್ ತಯಾರಿಸುತ್ತದೆ. ಆದರೆ ಪ್ಯಾಟ್ರಿಯಾಟ್ ಸಿಸ್ಟಮ್ ಅಲ್ಲಿ ಬಳಸಲಾಗುವ PAC-3 ಇಂಟರ್ಸೆಪ್ಟ್ ಮಿಸೈಲ್ಗಳನ್ನ ಅಮೆರಿಕದ ದೈತ್ಯ ಕಂಪನಿ ಲಾಕ್ಹೀಡ್ ಮಾರ್ಟಿನ್ ತಯಾರಿಸುತ್ತದೆ. ಈ ಸಂಪೂರ್ಣ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ಮೇಂಟೆನೆನ್ಸ್ ಅಮೆರಿಕದ ಭೂಸೇನೆಯ ಕೈಯಲ್ಲಿದೆ. ಅಮೆರಿಕದ ಭೂಸೇನೆಯು ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇನ್ನಷ್ಟು ಸುಧಾರಿಸಲು ಅದರ ಸೀಕರ್ ಅಲ್ಗೋರಿದಮ್ಗಳ ಜೊತೆಗೆ ಇತರೆ ವ್ಯವಸ್ಥೆಗಳನ್ನು ಸಹ ಅಪ್ಗ್ರೇಡ್ ಮಾಡಿದೆ. ಇದರಿಂದ ಸಂಕೀರ್ಣ ಯುದ್ಧದ ವಾತಾವರಣದಲ್ಲಿ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿಸಬಹುದು. ಆದರೆ ಗೆಳೆಯರೇ, ಈ ಸಿಸ್ಟಮ್ ಮೊದಲೇ ಸಾಕಷ್ಟು ದುಬಾರಿಯಾಗಿದ್ದು ಇದೀಗ ಅದರ ಅಪ್ಗ್ರೇಡ್ಗಾಗಿ ಪ್ರತಿ ಬ್ಯಾಟರಿಗೆ $200 ಮಿಲಿಯನ್ ಹೆಚ್ಚು ಖರ್ಚಾಗಿದೆ. ಇದೇ ವಿಷಯಕ್ಕೆ ಅಮೆರಿಕದ ಸೇನೆಯು ತಮ್ಮ ರಕ್ಷಣಾ ಕಂಪನಿಗಳ ಮೇಲೆ ಕೆರಳಿ ನಿಂತಿದೆ. ಅಮೆರಿಕದ ರಕ್ಷಣಾ ಕಂಪನಿಗಳು ಪ್ರತಿ ಬ್ಯಾಟರಿಗೆ $200 ಮಿಲಿಯನ್ ಕೇವಲ ಅಲ್ಗೋರಿದಮ್ ಅನ್ನು ಅಪ್ಗ್ರೇಡ್ ಮಾಡಿದ್ದು, ಈ ವೆಚ್ಚದಲ್ಲಿ ಬೇರೆ ಯಾವುದೇ ದೇಶವು ಈ ಸಂಪೂರ್ಣ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸಬಹುದು. ಹಾಗೂ ಇಲ್ಲಿ ನಿಮಗೆ ಮತ್ತಷ್ಟು ಆಶ್ಚರ್ಯವಾಗ್ತದೆ. ಯಾಕಂದ್ರೆ ರಷ್ಯಾದ S-400 ಅಲ್ಗೋರಿದಮ್ ಅಪ್ಗ್ರೇಡ್ಗೆ ಹೋಲಿಸಿದ್ರೆ ಇದು 35 ಪಟ್ಟು ಹೆಚ್ಚು ದುಬಾರಿಯಾಗಿದೆ. ಇನ್ನು ಭಾರತದ ಯಾವುದೇ ಸ್ವದೇಶಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಅಲ್ಗೋರಿದಮ್ನ ಅಪ್ಗ್ರೇಡ್ಗೆ ಹೋಲಿಸಿದ್ರೆ ಇದು ಸುಮಾರು 60 ಪಟ್ಟು ಹೆಚ್ಚು ದುಬಾರಿಯಾಗಿದೆ. ಇಂತಹ ದುಬಾರಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಮೆರಿಕದ ಸೇನೆಯ ಸಂಪೂರ್ಣ ಬಜೆಟ್ ಅನ್ನ ಹಾಳು ಮಾಡಿದೆ. ಇದಷ್ಟೇ ಅಲ್ಲದೆ ಒಂದು ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಪ್ರತಿ ಇಂಟರ್ಸೆಪ್ಟರ್ನ ಬೆಲೆ ಬ್ರಹ್ಮೋಸ್ ಕ್ಷಿಪಣಿಗಳಿಗಿಂತ ಸುಮಾರು 3 ಪಟ್ಟು ಹೆಚ್ಚು ದುಬಾರಿಯಾಗಿದೆ. ಅಮೆರಿಕದ ಸೇನೆಯು ನಿರಂತರವಾಗಿ ಹೆಚ್ಚು ಹೊಂದಿಕೊಳ್ಳುವ ಮತ್ತು ಅಗ್ಗದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಬೇಡಿಕೆ ಇಡ್ತಾ ಇದೆ. ಆದರೆ ಸದ್ಯಕ್ಕೆ ಅಮೆರಿಕದಲ್ಲಿ ಯಾವುದೇ ಅಗ್ಗದ ಪರ್ಯಾಯ ಲಭ್ಯವಿಲ್ಲ. ಅಮೆರಿಕದ ಸೇನೆ ಮತ್ತು ರಕ್ಷಣಾ ಕಂಪನಿಗಳ ನಡುವಿನ ಈ ಘರ್ಷಣೆಯ ನಡುವೆ ಅಮೆರಿಕದ ಥಿಂಕ್ ಟ್ಯಾಂಕ್ CSIS ಒಂದು ಮಹತ್ವದ ಹೇಳಿಕೆ ನೀಡಿದೆ. ದುಬಾರಿ ಶಸ್ತ್ರಾಸ್ತ್ರಗಳ ಕಾರಣದಿಂದಲೇ ಭಾರತವು ಅಮೆರಿಕದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಮತ್ತು ಫೈಟರ್ ಜೆಟ್ಗಳಿಂದ ದೂರ ಉಳಿದಿದೆ ಅನ್ನೋದನ್ನ ಈ CSIS ಹೇಳಿದೆ. ಇದಕ್ಕಿಂತ ದೊಡ್ಡ ವಿಷಯವೆಂದರೆ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕಿಂತ ಅವುಗಳ ಮೇಂಟೆನೆನ್ಸ್ ಮತ್ತು ಅಪ್ಗ್ರೇಡ್ನ ವೆಚ್ಚ ಹೆಚ್ಚು ದುಬಾರಿಯಾಗಿದೆ. ಈ ಅಮೆರಿಕದ ಶಸ್ತ್ರಾಸ್ತ್ರಗಳ ಅಪ್ಗ್ರೇಡ್ಗೆ ಎಷ್ಟು ವೆಚ್ಚವಾಗ್ತದೆ ಅಂದರೆ ಅಷ್ಟೇ ಹಣದಲ್ಲಿ ಬೇರೆ ಯಾವುದೇ ದೇಶವು ಸಂಪೂರ್ಣ ಹೊಸ ಸಿಸ್ಟಮ್ ಅನ್ನ ಖರೀದಿಸಬಹುದು. ಅಂದರೆ ಹಣವನ್ನು ನೀರಿನಂತೆ ಸುರಿಯಲು ಸಾಧ್ಯವಿರುವ ದೇಶಗಳು ಮಾತ್ರ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬಲ್ಲವು. ಇದಷ್ಟೇ ಅಲ್ಲದೆ ನ್ಯಾಟೋದಲ್ಲಿ ಇತರೆ ದೇಶಗಳು ಸುರಕ್ಷತೆಯ ಹೆಸರಿನಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದು ಅವರ ಅನಿವಾರ್ಯತೆಯಾಗಿದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.